ತುಂಬ ಜನರಿಗೆ ಹತ್ತಿರವಾದಂಥವರು. ಲಿಂಗಾಯತರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ ಒಕ್ಕಲಿಗರಿಗೆ ವಿಪಕ್ಷ ಸ್ಥಾನ, ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ ವಿಪಕ್ಷ ನಾಯಕ ಚೇಂಜ್ ಫಿಕ್ಸ್. ಸದ್ಯ ರಾಜ್ಯಾಧ್ಯಕ್ಷ ಲಿಂಗಾಯತ ನಾಯಕ, ವಿಪಕ್ಷ ನಾಯಕ ಆರ್ ಅಶೋಕ್. ವಿಪಕ್ಷ ನಾಯಕ ಸ್ಥಾನಕ್ಕೆ ಲಿಂಗಾಯತರನ್ನ ತಂದರೆ 2 ಆಯ್ಕೆಗಳಿವೆ. BY ವಿಜೇಂದ್ರ, ಅರವಿಂದ್ ಬೆಲ್ಲದ್ಗೆ ಅವಕಾಶ ನೀಡಲು ಪ್ಲಾನ್. OBC ಸಮುದಾಯಕ್ಕೆ ಮಣೆ ಹಾಕಿದ್ರೆ ವಿ ಸುನಿಲ್ ಕುಮಾರ್ಗೆ ಬಂಪರ್ ಆಫರ್ ಇದೆ. ಒಂದು ವೇಳೆ OBC ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ 3 ಆಯ್ಕೆ ಇದಾವೆ. ವಿ ಸುನಿಲ್ ಕುಮಾರ್, ಕುಮಾರ್ ಬಂಗಾರಪ್ಪ, ಕೋಟಾ ಶ್ರೀನಿವಾಸ್ ಪೂಜಾರಿ. ರಾಜ್ಯಾಧ್ಯಕ್ಷರಲ್ಲದಿದ್ದರೂ ವಿಪಕ್ಷ ನಾಯಕನ ಬದಲಾವಣೆ ಫಿಕ್ಸ್ ಇಲ್ಲಿ. BY ವಿಜೇಂದ್ರ, ಅರವಿಂದ್ ಬೆಲ್ಲದ್, ಡಾಕ್ಟರ್ CN ಅಶ್ವತ್ಥನಾರಾಯಣ್. ಕೊನೆಯದಾಗಿ ಆರ್ ಅಶೋಕ್ರನ್ನೇ ಮುಂದುವರಿಸಲು ಬಿಜೆಪಿ ವರದಿ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು. ವಿಪಕ್ಷ ನಾಯಕ ಬದಲಾವಣೆ ಸಹಿತ ಲಿಂಗಾಯತರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ ಒಕ್ಕಲಿಗರಿಗೆ ವಿಪಕ್ಷ ಸ್ಥಾನ ಕೊಡಬೇಕು. ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ ಒಂದು ವೇಳೆ ವಿಪಕ್ಷ ನಾಯಕ ಚೇಂಜ್ ಫಿಕ್ಸ್ ಆಗುತ್ತೆ. ಸದ್ಯ ರಾಜ್ಯಾಧ್ಯಕ್ಷ ಲಿಂಗಾಯತ ನಾಯಕ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ವಿಪಕ್ಷ ನಾಯಕ ಸ್ಥಾನಕ್ಕೆ ಲಿಂಗಾಯತರನ್ನ ತಂದರೆ 2 ಆಯ್ಕೆಗಳು ಮುಂದಿರುವಂಥದ್ದು. ಒಂದು BY ವಿಜೇಂದ್ರ, ಅರವಿಂದ್ ಬೆಲ್ಲದ್ಗೆ ಅವಕಾಶ ನೀಡಲು ಪ್ಲಾನ್ ಇದೆ. OBC ಸಮುದಾಯಕ್ಕೆ ಮನೆ ಹಾಕಿದ್ರೆ ಒಂದು ವೇಳೆ ವಿ ಸುನಿಲ್ ಕುಮಾರ್ಗೆ ಆಫರು. ಒಂದು ವೇಳೆ OBC ಸಮುದಾಯಕ್ಕೆ ಏನಾದರೂ ಮನೆ ಹಾಕಿದ್ರೆ ಮುಂದೆ ಇರುವಂತ 3 ಆಪ್ಷನ್ಗಳು, 3 ಆಯ್ಕೆಗಳಿದಾವೆ. ವಿ ಸುನಿಲ್ ಕುಮಾರ್, ಕುಮಾರ್ ಬಂಗಾರಪ್ಪ, ಕೋಟಾ ಶ್ರೀನಿವಾಸ್ ಪೂಜಾರ್. ಇದರಲ್ಲಿ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ, ಅಮಿತ್ ಶಾ, ನಿತಿನ್ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ ಅನ್ನುವಂಥದ್ದು. ಯಾಕಂದರೆ ಅಷ್ಟು ಈಸಿಯಾಗಿ ಸ್ಥಾನಗಳ ಬದಲಾವಣೆ ಇಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡೋದಕ್ಕೆ ಯಾಕಷ್ಟು ಕಸರತ್ತು ನಡೀತಾ ಇದೆ? ಅಷ್ಟು ಈಸಿ ಅಲ್ಲ. ಬೆಂಬಲ ಯಾವ ರೀತಿಯಾಗಿದೆ, ಜನ ಯಾರನ್ನ ಎಷ್ಟು ಒಪ್ಕೊಳ್ತಾರೆ, ಯಾರನ್ನ ನೋಡಿ ಮತ ಹಾಕ್ತಾರೆ, ಧರ್ಮದ ಆಧಾರದ ಮೇಲೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಧರ್ಮದ ಆಧಾರದ ಮೇಲೆ ರಾಜಕೀಯಗಳು ನಿಂತಿದೆ.